ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025 ನವೆಂಬರ್ ತಿಂಗಳ 100 ಪ್ರಶ್ನೆಗಳ ಒಂದು ಮ್ಯಾರಥಾನ್ ಕ್ಲಾಸನ್ನು ತಗೊಂಡು ಬಂದಿದ್ದೀವಿ. ಈ ಒಂದೇ ವಿಡಿಯೋದಲ್ಲಿ ನವೆಂಬರ್ ತಿಂಗಳ ಕಂಪ್ಲೀಟ್ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ರಾಬ್ ಜೆಟನ್ ಇವರು ಯಾವ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು? ರಾಬ್ ಜೆಟಿನ್. ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಬ್ ಜೆಟನ್ ಅವರು ನೆದರ್ಲೆಂಡ್ನ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ನೆದರ್ಲ್ಯಾಂಡ್ ಬಗ್ಗೆ ಹೇಳೋದಾದರೆ ನೆದರ್ಲೆಂಡ್ನ ರಾಜಧಾನಿ ಆಮ್ಸ್ಟರ್ಡ್ಯಾಮ್. ನೆದರ್ಲೆಂಡ್ನ ರಾಜಧಾನಿ ಮತ್ತು ನೆದರ್ಲೆಂಡ್ನ ಕರೆನ್ಸಿ ಯೂರೋ ನೆದರ್ಲೆಂಡ್ನ ಕರೆನ್ಸಿ ಆಗಿದೆ. ಇದರ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ರಾಬ್ ಜೆಟಿನ್. 2025ನೇ ಸಾಲಿನ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ವಿಜೇತ ತಂಡ ಯಾವುದು? ಸರಿ ಉತ್ತರ ಭಾರತ. 2025ನೇ ಸಾಲಿನ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದುಕೊಳ್ತು. ಭಾರತ ದಕ್ಷಿಣ ಆಫ್ರಿಕಾವನ್ನು ಫೈನಲ್ಸಲ್ಲಿ ಸೋಲಿಸ್ತು. ದಕ್ಷಿಣ ಆಫ್ರಿಕಾ ರನ್ನರ್ಸ್ ಆಯಿತು, ಭಾರತ ವಿನ್ನರ್ಸ್ ಆಯಿತು. ಭಾರತ 52 ರನ್ಗಳಿಂದ ಗೆದ್ದುಕೊಳ್ತು. ಇದು ಫೈನಲ್ಸ್ ಪಂದ್ಯ ನಡೆದಿದ್ದು ಎಲ್ಲಿ ಕೇಳಿದ್ರೆ ವಾಂಖೆಡೆ ಸ್ಟೇಡಿಯಂ. ಸೊ ವಾಂಖೆಡೆ ಸ್ಟೇಡಿಯಂ ಎಲ್ಲಿದೆ? ಮುಂಬೈನಲ್ಲಿದೆ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಫೈನಲ್ಸ್ ಪಂದ್ಯ ನಡೀತು. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಕೇಳುವಂಥ ಪ್ರಶ್ನೆ ಏನು ಕೇಳಿದ್ರೆ ಮ್ಯಾನ್ ಆಫ್ ದ ಫೈನಲ್ ಮ್ಯಾಚ್ ಅಂದರೆ ಬೆಸ್ಟ್ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್, ಫೈನಲ್ ಪಂದ್ಯದ ಉತ್ತಮ ಆಟಗಾರ್ತಿ ಯಾರು ಕೇಳಿದ್ರೆ ಶಫಾಲಿ ವರ್ಮಾ. ಇನ್ನು ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಇಡೀ ಟೂರ್ನಮೆಂಟ್ನ ಬೆಸ್ಟ್ ಪ್ಲೇಯರ್ ಆಗಿ ವುಮೆನ್ ಆಫ್ ದ ಸೀರೀಸ್ ಅಂತ ಹೇಳ್ತೀವಲ್ಲ, ದೀಪ್ತಿ ಶರ್ಮಾ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಶೇನಜಾವ 21 ಮಿಷನನ್ನು ಲಾಂಚ್ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಚೀನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಚೀನಾ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಪ್ರೋಗ್ರಾಮ್ ಮೂಲಕ ಈ ಒಂದು ಶೇನಜಾವ 21 ಮಿಷನ್ನ ಲಾಂಚ್ ಮಾಡಿತು. ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಪ್ರೋಗ್ರಾಮ್. ಪಾಸಿಡಾನ್ ಎಂಬ ಅಂಡರ್ ವಾಟರ್ ಡ್ರೋನ್ ಪರೀಕ್ಷಣೆ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ರಷ್ಯಾ. ಇದೊಂದು ನ್ಯೂಕ್ಲಿಯರ್ ಪವರ್ಡ್ ವೆಪನ್ ಆಗಿದೆ. ಆಗಿದ್ದು ಇದನ್ನು ಪರೀಕ್ಷಣೆ ಮಾಡಿದ ದೇಶ ರಷ್ಯಾ. ಹೆಸರು ಪಾಸಿಡಾನ್. ಗೋಗಬಿಲ್ ಸರೋವರ ಭಾರತದ ಎಷ್ಟನೇ ರಾಮಸರ ಸ್ಥಳವಾಗಿ ಘೋಷಿಸಲ್ಪಡ್ತು ಇತ್ತೀಚೆಗೆ? ಸರಿ ಉತ್ತರ ಭಾರತದ 94ನೇ ರಾಮಸರ್ ಸೈಟ್ ಇದು ಗೋಗಬಿಲ್ ಸರೋವರ. ಸೊ ಇದು ಬಿಹಾರದ ಕಟಿಹಾರ ಜಿಲ್ಲೆಯಲ್ಲಿದೆ. ಬಿಹಾರದ ಕಟಿಹಾರ ಜಿಲ್ಲೆಯಲ್ಲಿ ಈ ಗೋಗಬಿಲ್ ಸರೋವರ ಇರುವಂಥದ್ದು ಬಿಹಾರದ ಕಟಿಹಾರ ಜಿಲ್ಲೆಯಲ್ಲಿ. ಇನ್ನು ರಾಮಸರ್ ಸೈಟ್ಸ್ ಬಗ್ಗೆ ಹೇಳೋದಾದರೆ ರಾಮಸರ ಸ್ಥಳಗಳು ಅತಿ ಹೆಚ್ಚು ರಾಮಸರ ಸ್ಥಳ ಇರುವ ರಾಜ್ಯ ಯಾವುದು ಕೇಳಿದ್ರೆ ತಮಿಳುನಾಡು. ರಾಮಸರ ಸೈಟ್ಗಳನ್ನು ಗುರುತಿಸಕ್ಕೆ ಶುರು ಮಾಡಿದ್ದು 1971ರಲ್ಲಿ. ಸೊ ರಾಮಸರ್ ಸೈಟ್ನ ಪಟ್ಟಿಗೆ ಭಾರತದ ಸ್ಥಳಗಳು ಸೇರಿದ್ದು 1982ರಲ್ಲಿ. ಇಂಡಿಯಾ ಜಾಯಿನ್ಸ್. ಈ ಕೆಳಗಿನ ಯಾರು ಎಂಪ್ಲಾಯ್ ಎನ್ರೋಲ್ಮೆಂಟ್ ಸ್ಕೀಮನ್ನು ಲಾಂಚ್ ಮಾಡಿದರು? ಸರಿ ಉತ್ತರ ಮನಸುಖ ಮಾಂಡವೀಯ. ಎಂಪ್ಲಾಯ್ ಎನ್ರೋಲ್ಮೆಂಟ್ ಸ್ಕೀಮನ್ನು ಲಾಂಚ್ ಮಾಡಿದ್ರು. ಇವರು ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್.
ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. Dictionary.com ಈ ಕೆಳಗಿನ ಯಾವ ಪದವನ್ನು 2025 ಪದವನ್ನಾಗಿ ಆಯ್ಕೆ ಮಾಡ್ತು? ಸರಿ ಉತ್ತರ 6-7 ಎನ್ನುವಂಥ ಪದ. 6-7 ಎನ್ನುವಂಥ ಪದ. ಪಂಜಾಬ್ ರಾಜ್ಯವು ಈ ಕೆಳಗಿನ ಯಾವ ಮೀನನ್ನು ರಾಜ್ಯದ ಮೀನನ್ನಾಗಿ ಘೋಷಿಸಿತು? ಸರಿ ಉತ್ತರ ಮೀನಿನ ಹೆಸರು ರೋಹು. ಫಿಶ್, ಸ್ಟೇಟ್ ಫಿಶ್ ಆಫ್ ಪಂಜಾಬ್ ಇದು. ಚವಾಂಕಟ್ ಎಂಬ ಉತ್ಸವವನ್ನು ಮಣಿಪುರದ ಯಾವ ಬುಡಕಟ್ಟು ಸಮುದಾಯಗಳು ಆಚರಿಸ್ತವೆ? ಸರಿ ಉತ್ತರ ಚಿನ್, ಕುಕಿ, ಮಿಜೋ. ಈ ಸಮುದಾಯಗಳು, ಚಿನ್, ಕುಕಿ, ಮಿಜೋ ಸಮುದಾಯಗಳು ಚವಾಂಕಟ್ ಎನ್ನುವಂಥ ಉತ್ಸವವನ್ನು ಆಚರಣೆ ಮಾಡ್ತವೆ. ಇದೊಂದು ಪೋಸ್ಟ್ ಹಾರ್ವೆಸ್ಟ್ ಫೆಸ್ಟ್, ಅಂದರೆ ಬೆಳೆಯನ್ನು ಕಟಾವು ಮಾಡಿದ ನಂತರ, ಕಟಾವಿನ ನಂತರ ಸೆಲೆಬ್ರೇಟ್ ಮಾಡುವಂತಹ, ಸಂಭ್ರಮಿಸುವಂತಹ ಒಂದು ಫೆಸ್ಟಿವಲ್ ಇದು. ಸೊ ಇದನ್ನು ಮಣಿಪುರ ಯಾವ ರಾಜ್ಯದ ಬುಡಕಟ್ಟು ಜನಾಂಗವಾದ ಚಿನ, ಕುಕಿ, ಮಿಜೋ ಚವಾಂಕಟ್ ಉತ್ಸವವನ್ನು ಆಚರಣೆ ಮಾಡ್ತವೆ ಕೇಳಿದ್ರೆ ಮಣಿಪುರ ಗೊತ್ತಿರಲಿ. ಜನಾಂಗ ಚಿನ, ಕುಕಿ, ಮಿಜೋ. ಏಷ್ಯನ್ ಯೂತ್ ಗೇಮ್ಸ್ 2025ರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ ಭಾರತ ಒಟ್ಟು 48 ಪದಕಗಳನ್ನು ಗೆದ್ಕೊಳ್ತು ಏಷ್ಯನ್ ಯೂತ್ ಗೇಮ್ಸಲ್ಲಿ. ಸೊ ಇದು ಮನಾಮ, ಬಹ್ರೈನ್ನ ಮನಾಮದಲ್ಲಿ ನಡೀತು. ಸೊ ಭಾರತ ಇದರಲ್ಲಿ 18 ಚಿನ್ನ, 15 ಬೆಳ್ಳಿ ಮತ್ತು 15 ಕಂಚನ್ನು ಗೆದ್ಕೊಳ್ತು. ಒಟ್ಟಾರೆ 48 ಪದಕವನ್ನು ಗೆದ್ಕೊಳ್ತು. ಗ್ಲೋಬಲ್ 5 ಪವರ್ ಇಂಡೆಕ್ಸ್ 2025ರಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? ಸರಿ ಉತ್ತರ ಅಮೇರಿಕಾ. ಗ್ಲೋಬಲ್ 5 ಪವರ್ ಇಂಡೆಕ್ಸ್ 2025. ಕಲ್ಯಾಣ ಸಿಂಗ್ ನಗರವು ಯಾವ ರಾಜ್ಯದ 76ನೇ ಜಿಲ್ಲೆಯಾಗಿ ಘೋಷಿಸಲ್ಪಡ್ತು? ನೋಡಿ, ಇದು ಆ ರಾಜ್ಯದ ಮಾಜಿ CM ಹೆಸರನ್ನ ಇಡಲಾಯಿತು. ಸೊ ನೆನ್ಪಿಟ್ಕೊಳ್ಳಿ. ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶದ 76ನೇ ಜಿಲ್ಲೆ ಇದು ಕಲ್ಯಾಣ್ ಸಿಂಗ್. ಸೊ ಕಲ್ಯಾಣ್ ಸಿಂಗ್ ಅಂತ ಹೆಸರು ಯಾಕಿಟ್ರು ಕೇಳಿದ್ರೆ, ಕಲ್ಯಾಣ್ ಸಿಂಗ್ ಉತ್ತರ ಪ್ರದೇಶದ ಮಾಜಿ ಚೀಫ್ ಮಿನಿಸ್ಟರ್ ಮತ್ತು ರಾಜಸ್ಥಾನದ ಮಾಜಿ ಗವರ್ನರ್, ರಾಜ್ಯಪಾಲರಾಗಿ ಕೂಡ ಕೆಲಸ ಮಾಡ್ತಾರೆ. ಸೊ ಇವರ ನೆನಪಿನಲ್ಲಿ ಕಲ್ಯಾಣ್ ಸಿಂಗ್ ನಗರ ಅಂತೇಳಿ ಉತ್ತರ ಪ್ರದೇಶಕ್ಕೆ 76ನೇ ಜಿಲ್ಲೆಯನ್ನು ಘೋಷಣೆ ಮಾಡಲಾಯಿತು. 2025ನೇ ಸಾಲಿನ ಮಹಿಳೆಯರ ಅಂಧ ಕ್ರಿಕೆಟ್ ಕ್ಲಬ್, ಅಂಧ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದ ದೇಶ ಯಾವುದು? ಸರಿ ಉತ್ತರ ಆಪ್ಷನ್ ಎ ಭಾರತ. ಭಾರತ ಫೈನಲ್ಸಲ್ಲಿ ನೇಪಾಳವನ್ನು ಸೋಲಿಸ್ತು. ಇದು ಭಾರತದ ಮೊದಲ T20 ವರ್ಲ್ಡ್ ಕಪ್ ಆಗಿದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ಕ್ರಿಕೆಟ್ ಆಟಗಾರರಿಗೆ ನೈಟ್ಹುಡ್ ಎನ್ನುವಂಥ ಅವಾರ್ಡ್ ದೊರೆಯಿತು? ಸರಿ ಉತ್ತರ ನೈಟ್ಹುಡ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಜೇಮ್ಸ್ ಆಂಡರ್ಸನ್ ಇವರಿಗೆ. ಯಾವ ದೇಶದಲ್ಲಿ ವಿಶ್ವದ ಅತಿದೊಡ್ಡ ಗ್ರ್ಯಾಂಡ್ ಈಜಿಪ್ಟಿಯನ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಾಯಿತು? ಸರಿ ಉತ್ತರ ಈಜಿಪ್ಟ್ನಲ್ಲಿ. ಗಿಜಾ ಪಿರಮಿಡ್ನ ಬಳಿ, ಗಿಜಾ ಪಿರಮಿಡ್ನಲ್ಲಿ. ಸೊ ಇದರ ವಿಶೇಷತೆ ಏನು ಕೇಳಿದ್ರೆ 1,00,000 ಆರ್ಟಿಕ್ರಾಫ್ಟನ್ನು ಇಲ್ಲಿ ಪ್ರದರ್ಶಿಸಲಾಯಿತು. ಇತ್ತೀಚೆಗೆ ಯಾವ ದೇಶವು ನ್ಯೂಕ್ಲಿಯರ್ ಸಬ್ಮರಿನ್ ಖಬರೋವ್ಸ್ಕ್ ಅನ್ನುವಂತಹ ನ್ಯೂಕ್ಲಿಯರ್ ಸಬ್ಮರಿನನ್ನು ಲಾಂಚ್ ಮಾಡಿತು? ಸರಿಯಾದ ಉತ್ತರ ರಷ್ಯಾದ ಶೇವ್ಮುಷ್ ಬಂದರ್ನಿಂದ ಇದೊಂದು ನಿರ್ಮಾಣ ಆಗಿತ್ತು. ಶೇವ್ಮುಷ್ ಎನ್ನುವಂಥ ಬಂದರ್ನಿಂದ ರಷ್ಯಾ ಈ ಒಂದು ಖಬರೋವ್ಸ್ಕ್ ಎನ್ನುವಂತಹ ನ್ಯೂಕ್ಲಿಯರ್ ಸಬ್ಮರಿನನ್ನು ಲಾಂಚ್ ಮಾಡಿತು.
2025ನೇ ಸಾಲಿನ ಪ್ಯಾರಾಶೂಟಿಂಗ್ ವರ್ಲ್ಡ್ ಕಪ್ನಲ್ಲಿ ಅವನಿ ಲೇಖರ ಪಡೆದ ಪದಕ ಯಾವುದು? ಸರಿ ಉತ್ತರ ಚಿನ್ನದ ಪದಕವನ್ನು ಗೆದ್ಕೊಂಡ್ರು. 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ 10 ಮೀಟರ್ ಏರ್ ರೈಫಲ್ಸ್ ಸ್ಪರ್ಧೆಯಲ್ಲಿ ಅವನಿ ಲೇಖರ್ ಅವರು ಚಿನ್ನದ ಪದಕವನ್ನು ಗೆದ್ದುಕೊಂಡ್ರು. ಮತ್ತು ಇದು ನಡೆದಿದ್ದು ಎಲ್ಲಿ ಕೇಳಿದ್ರೆ ದುಬೈನ ಅಲ್ ಇನ್ನಲ್ಲಿ. ಈ ಕೆಳಗಿನ ಯಾರು ಭಾರತದ ನೂತನ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಆಗಿ ಆಯ್ಕೆ ಆದರು? ಸರಿಯಾದ ಉತ್ತರ ವಿಶ್ವಜಿತ್ ಸಹಾಯ್. ಇವರು ಭಾರತದ ನೂತನ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಆಗಿ ಆಯ್ಕೆ ಆದರು. ಸ್ವಚ್ಛ ಸರ್ವೇಕ್ಷಣೆ 2025ರ ವರದಿ ಪ್ರಕಾರ ಭಾರತದ ಅತಿ ಕಲುಷಿತ ನಗರ ಯಾವುದು? ಸರಿ ಉತ್ತರ ಮದುರೈ, ಅತ್ಯಂತ ಕಲುಷಿತ ನಗರ. ಸೊ ಇದನ್ನ ವರದಿ ಮಾಡಿದ್ಯಾರು? ಸ್ವಚ್ಛ ಸರ್ವೇಕ್ಷಣ್ ವರದಿಯಾಗಿದೆ ಇದು. 10ನೇ ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ 2025 ಎಲ್ಲಿ ಆಚರಿಸಲಾಯಿತು? ಸರಿ ಉತ್ತರ ಮಧ್ಯಪ್ರದೇಶದ ಹರಿಯಾಣದಲ್ಲಿ ಆಯೋಜನೆ ಮಾಡಲಾಯಿತು. ಹರಿಯಾಣದ ಕುರುಕ್ಷೇತ್ರದಲ್ಲಿ. ಮಹೋತ್ಸವದ ಹೆಸರು ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ 2025. ಅಂಕತಿ ರಾಜು ಯಾವ ಸಂಸ್ಥೆಯ ನೂತನ ನಿರ್ದೇಶಕರಾಗಿ ಆಯ್ಕೆ ಆದರು? ಅಂಕತಿ ರಾಜು ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. DRDL. ಸೊ DRDL ಅಂದರೆ ಏನು ಕೇಳಿದ್ರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ. ಎರಡು 2025ನೇ ಸಾಲಿನ ಪ್ರೊ ಕಬಡ್ಡಿ ಲೀಗ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ದಬಾಂಗ್ ದಿಲ್ಲಿ. ಸೊ ದಬಾಂಗ್ ದಿಲ್ಲಿ ಫೈನಲ್ಸಲ್ಲಿ ಜೈಪುರ ಪಿಂಕ್ ಪ್ಯಾಂಥರ್ಸ್ ಅನ್ನು ಸೋಲಿಸ್ತು. ಜೈಪುರ ಪಿಂಕ್ ಪ್ಯಾಂಥರ್ಸ್ ಅನ್ನು ದಬಾಂಗ್ ದಿಲ್ಲಿ ಸೋಲಿಸ್ತು. ಸೊ ದಬಾಂಗ್ ದಿಲ್ಲಿಯ ನಾಯಕರು ಯಾರು ಕೇಳಿದ್ರೆ, ಕ್ಯಾಪ್ಟನ್ ಯಾರು ಕೇಳಿದ್ರೆ ನವೀನ್ ಕುಮಾರ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ವಿಶ್ವ ಸುನಾಮಿ ಜಾಗರಣ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ನವೆಂಬರ್ 5. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಬಿ ಸುನಾಮಿ ರೆಡಿ, ಇನ್ವೆಸ್ಟ್ ಇನ್ ಸುನಾಮಿ ಪ್ರಿಪೇರ್ಡ್ನೆಸ್. ಇದು 2025ರ ಥೀಮ್ ಆಗಿತ್ತು. ಏನು 2025 ಥೀಮ್ ಕೇಳಿದ್ರೆ ಬಿ ಸುನಾಮಿ ರೆಡಿ, ಇನ್ವೆಸ್ಟ್ ಇನ್ ಸುನಾಮಿ ಪ್ರಿಪೇರ್ಡ್ನೆಸ್. ಸಾಮಿಯಾ ಸಲೂಹಾ ಹಸನ್ ಯಾವ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆ ಆದರು? ಸರಿಯಾದ ಉತ್ತರ ತಾಂಜೇನಿಯಾದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆ ಆದರು. ಸೊ ಇವರು ಈ ತಾಂಜೇನಿಯಾದ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ ಡೊಡೂಮಾ. ಕರೆನ್ಸಿ ತಂಜೇನಿಯನ್ ಶಿಲ್ಲಾಂಗ್. ಇದು ಕರೆನ್ಸಿ. ಇತ್ತೀಚೆಗೆ ಯಾವ ರಾಜ್ಯವು ಅತ್ಯಧಿಕ ಬಡತನ ಮುಕ್ತ ರಾಜ್ಯ ಅಂತೇಳಿ ಘೋಷಿಸಲ್ಪಡ್ತು? ನೋಡಿ, ಕೇರಳ ರಾಜ್ಯದ ಚೀಫ್ ಮಿನಿಸ್ಟರ್ ಪಿಣರಾಯಿ ವಿಜಯನ್ ಈ ಒಂದು ಘೋಷಣೆಯನ್ನು ಮಾಡ್ತಾರೆ. ಏನು ಕೇಳಿದ್ರೆ ಇದು ಇ ಪಿ ಪ್ರೋಗ್ರಾಮ್ ಅಂತೇಳಿ.
ಇ ಪಿ ಪ್ರೋಗ್ರಾಮ್. ಏನಿದು ಇ ಪಿ ಪ್ರೋಗ್ರಾಮ್ ಕೇಳಿದ್ರೆ ಎಕ್ಸ್ಟ್ರೀಮ್ ಪಾವರ್ಟಿ ಎರಾಡಿಕೇಶನ್ ಪ್ರೋಗ್ರಾಮ್ ಅಂತೇಳಿ. ಎಕ್ಸ್ಟ್ರೀಮ್ ಪಾವರ್ಟಿ ಅಂದರೆ ಅತ್ಯಧಿಕ ಬಡತನವನ್ನು ಮುಕ್ತ ಮಾಡುವಂಥ ಕಾರ್ಯಕ್ರಮ ಇದು. ಎಕ್ಸ್ಟ್ರೀಮ್ ಪಾವರ್ಟಿ ಎರಾಡಿಕೇಶನ್ ತೆಗೆದುಹಾಕೋದು ಪ್ರೋಗ್ರಾಮ್. 2025ನೇ ಸಾಲಿನ ಹಿಂದಿ ಬಾಲ ಸಾಹಿತ್ಯ ಪುರಸ್ಕಾರದ ವಿಜೇತರು ಯಾರು? 2025 ಹಿಂದಿ ಬಾಲ ಸಾಹಿತ್ಯ ಪುರಸ್ಕಾರ. ಸರಿಯಾದ ಉತ್ತರ ಸುಶೀಲ ಶುಕ್ಲಾ. ಇವರ ಏಕ್ ಬಾತೆ ಬರಹ, ಏಕ್ ಬಾತೆ ಬರಹ ಕೃತಿಗೆ 2025ನೇ ಸಾಲಿನ ಹಿಂದಿ ಬಾಲ ಸಾಹಿತ್ಯ ಪುರಸ್ಕಾರ ಸಿಕ್ತು. 2025ನೇ ಸಾಲಿನ ಬೂಕರ್ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ಡೇವಿಡ್ ಝೈಲೆ. ಡೇವಿಡ್ ಝೈಲೆ ಅವರು ಇವರ ಫ್ಲೆಶ್ ಎನ್ನುವಂಥ ನಾವೆಲ್ಗೆ 2025ನೇ ಸಾಲಿನ ಬೂಕರ್ ಅವಾರ್ಡ್ ಆಯಿತು. ಭಾರತ ಮತ್ತು ಯಾವ ದೇಶದ ನಡುವೆ ವಿನ್ಬ್ಯಾಕ್ಸ್ ಎನ್ನುವಂತಹ ಯುದ್ಧಾಭ್ಯಾಸ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ವಿಯೆಟ್ನಾಂ ನಡುವೆ. ಇದು ಹನೋಯಿಯಲ್ಲಿ ನಡೆದಿರುವಂಥದ್ದು. ಭಾರತ ಮತ್ತು ವಿಯೆಟ್ನಾಂ ನಡುವೆ ಹನೋಯಿಯಲ್ಲಿ ವಿನ್ಬ್ಯಾಕ್ಸ್ ಎನ್ನುವಂಥ ಯುದ್ಧಾಭ್ಯಾಸ ನಡೀತು. ವರ್ಲ್ಡ್ ನ್ಯೂಮೋನಿಯಾ ಡೇ, ವಿಶ್ವ ನ್ಯೂಮೋನಿಯಾ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ 12 ನವೆಂಬರ್ 12ರಂದು ಆಚರಣೆ ಮಾಡಲಾಯಿತು. ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಮತ್ತು ಯುನಿಸೆಫ್ ಜಂಟಿಯಾಗಿ ಈ ವಿಶ್ವ ನ್ಯೂಮೋನಿಯಾ ದಿನವನ್ನು ಆಚರಣೆ ಮಾಡಿದ್ವು. ಸೊ 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ 2025 ಥೀಮ್ ಏನಾಗಿತ್ತು ಕೇಳಿದ್ರೆ ಚೈಲ್ಡ್ ಸರ್ವೈವಲ್. ಕೆಳಗಿನ ಯಾವ ದೇಶವು ಸಂಯುಕ್ತ ರಾಷ್ಟ್ರ ಜಲ ಸಮ್ಮೇಳನದ ಮೊದಲ ದಕ್ಷಿಣ ಏಷ್ಯಾ ರಾಷ್ಟ್ರವಾಗಿ ಸೇರಿಕೊಂಡಿತು? ಸರಿಯಾದ ಉತ್ತರ ಬಾಂಗ್ಲಾದೇಶ. ಬಾಂಗ್ಲಾದೇಶ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಏನಿದು ಸಂಯುಕ್ತ ರಾಷ್ಟ್ರ ಜಲ ಸಮ್ಮೇಳನದ ಮೊದಲ ದಕ್ಷಿಣ ಏಷ್ಯಾ ರಾಷ್ಟ್ರ ಇದು. ಈ ಕೆಳಗಿನ ಯಾವ ದೇಶವು ಏಷ್ಯಾದ ಅತ್ಯಂತ ಸಂತೋಷದ ನಗರ ಹ್ಯಾಪಿಯೆಸ್ಟ್ ಸಿಟಿ ಇನ್ ಏಷ್ಯಾ ಅಂತೇಳಿ ಹೊರಹೊಮ್ಮಿತು? ಸರಿಯಾದ ಉತ್ತರ ಮುಂಬೈ ನಗರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ರಿಪೋರ್ಟ್ ಮಾಡಿದ್ದು ಟೈಮ್ ಔಟ್ ಎನ್ನುವಂಥ ಮ್ಯಾಗಝಿನ್. ವರದಿ ಮಾಡಿದ್ದು. ಈ ಕೆಳಗಿನ ಯಾವ ದೇಶದಲ್ಲಿ ಹನಿಮಾದೋ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಭಾರತವು ಕೂಡ ಸೇರಿಕೊಂಡು ಉದ್ಘಾಟನೆ ಮಾಡಿತು? ಸರಿಯಾದ ಉತ್ತರ ಮಾಲ್ಡೀವ್ಸ್. ಮಾಲ್ಡೀವ್ಸ್ನಲ್ಲಿ ಹನಿಮಾದೋ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಭಾರತ ಮಾಲ್ಡೀವ್ಸ್ ದೇಶದೊಂದಿಗೆ ಸೇರಿಕೊಂಡು ಉದ್ಘಾಟನೆ ಮಾಡಿತು. ಪ್ರಪಂಚದ 3ನೇ ಅತಿ ಹೆಚ್ಚು ಬಿಲಿಯನಿಯರ್ ಹೊಂದಿದ ನಗರ ಯಾವುದು? ಸರಿಯಾದ ಉತ್ತರ ಭಾರತದ ಮುಂಬೈ. 3rd ಪ್ಲೇಸಲ್ಲಿದೆ ಮುಂಬೈ. ಹಾಗಾದರೆ ಮೊದಲ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಅಮೇರಿಕದ ನ್ಯೂಯಾರ್ಕ್. 2nd ಪ್ಲೇಸಲ್ಲಿರೋದು ಇಂಗ್ಲೆಂಡ್ನ ಲಂಡನ್. 3rd ಪ್ಲೇಸಲ್ಲಿರೋದು ಭಾರತದ ಮುಂಬೈ. ಇದನ್ನು ರಿಪೋರ್ಟ್ ಮಾಡಿದ್ದು ಹರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಹರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನೋಡಿ, ಪ್ರಶ್ನೆ ಕೂಡ ಈ ರೀತಿ ಕೂಡ ಕೇಳ್ಬೋದು. ಪ್ರಪಂಚದ ಅತಿ ಹೆಚ್ಚು ಬಿಲಿಯನಿಯರ್ಸ್ಗಳ ಪಟ್ಟಿಯನ್ನು ವರದಿ ಮಾಡಿದಂಥ ಸಂಸ್ಥೆ ಯಾವುದು ಕೇಳಿದ್ರೆ ಹರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಗೊತ್ತಿರಲಿ. ಬಹು ವಿವಾಹ ನಿಷೇಧ ವಿಧೇಯಕವನ್ನು ಜಾರಿ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ. ಅಂದರೆ ಒಂದಕ್ಕಿಂತ ಹೆಚ್ಚು ವಿವಾಹ ಆಗುವಂತಿಲ್ಲ, ಕಾನೂನಿನ ಪ್ರಕಾರ ಇದು ತಪ್ಪು ಅಂತೇಳಿ ಈ ವಿಧೇಯಕವನ್ನು ಜಾರಿ ಮಾಡಿತು ಅಸ್ಸಾಂ ರಾಜ್ಯ. ಶೇಖ್ ನಾಜೀರ್ ಅಲ್ ನುವೈಸಾ ಇವರು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಮೊದಲ ಮಹಿಳಾ ಮಹಾಸಚಿವರಾಗಿ ಆಯ್ಕೆಯಾದರು?
ಸರಿಯಾದ ಉತ್ತರ ಶೇಖ್ ನಾಜಿರಾ ಅಲ್ ನುವೈಸಾ. ಸರಿ ಉತ್ತರ UN ಟೂರಿಸಂ, ಯುನೈಟೆಡ್ ನೇಷನ್ಸ್ ಟೂರಿಸಂ ಇದರ ಮೊದಲ ಮಹಿಳಾ ಮಹಾಸಚಿವರಾಗಿ ಆಯ್ಕೆಯಾದರು. ಈ ಶೇಖ್ ನಾಜೀರ್ ಅಲ್ ನುವೈಸಾ ಇದರಲ್ಲ, ಇವರು UAE ಅವರು, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದೇಶದವರು. ಇನ್ನು UN ಟೂರಿಸಂ ಬಗ್ಗೆ ಹೇಳೋದಾದರೆ ಇದು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂಡರ್ ಬರುತ್ತೆ. 1975ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಇರೋದು ಮ್ಯಾಡ್ರಿಡ್ನಲ್ಲಿ. ರಾಷ್ಟ್ರೀಯ ಶಿಕ್ಷಣ ದಿವಸವನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ನವೆಂಬರ್ 11ರಂದು ನ್ಯಾಷನಲ್ ಎಜುಕೇಷನ್ ಡೇ, ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಯಿತು. ಇದು ಅಬ್ದುಲ್ ಕಲಾಂ ಆಜಾದ್ ಅವರ ನೆನಪಿನಲ್ಲಿ ಆಚರಣೆ ಮಾಡುವಂಥದ್ದು. ಅಬ್ದುಲ್ ಕಲಾಂ ಆಜಾದ್ ಇವರ ನೆನಪಿನಲ್ಲಿ ಪ್ರತಿ ವರ್ಷ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸ್ತೀವಿ. ಸೊ ಅಬ್ದುಲ್ ಕಲಾಂ ಆಜಾದ್ ಆದರೆ ಏನಿವರು ಅಂತ ಕೇಳಿದ್ರೆ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಇವರು. ಸೊ ಇವರ ಹೆಸರಿನಲ್ಲಿ ಪ್ರತಿ ವರ್ಷ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿವಸವನ್ನು ಆಚರಿಸಲಾಗುತ್ತೆ. ಅಪೋಲೋ ಎಂಬ ಪ್ರಪಂಚದ ಅತಿ ಕಡಿಮೆ ದರದ ಲೇಸರನ್ನು, ಇದೊಂದು ಲೇಸರ್ ಇದನ್ನು ಲಾಂಚ್ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶವು 15 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳನ್ನು ನಿಯಂತ್ರಿಸಿತು? ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿತು. ಸೋಷಿಯಲ್ ಮೀಡಿಯಾ ಬ್ಯಾನ್ ಫಾರ್ ಬಿಲೋ 15 ಇಯರ್ ಚೈಲ್ಡ್. ಸೊ ಸರಿಯಾದ ಉತ್ತರ ಡೆನ್ಮಾರ್ಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಜೇಮ್ಸ್ ವ್ಯಾಟ್ಸನ್ ಅವರು ಕೆಳಗಿನ ಯಾವುದರ ಮೇಲೆ ಅನ್ವೇಷಣೆ ಮಾಡಿದರು? ಸರಿ ಉತ್ತರ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA. ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA ಅನ್ನು ಇವರು ಅನ್ವೇಷಣೆ ಮಾಡಿದರು. ಇವರು ನೊಬೆಲ್ ಅವಾರ್ಡಿ ಕೂಡ ಆಗಿದ್ರು. ನೊಬೆಲ್ ಅವಾರ್ಡಿ. ತದಾಶಾ ಮಿಶ್ರಾ ಇವರು ಯಾವ ದೇಶದ ಮೊದಲ ಮಹಿಳಾ DGP ಆಗಿ ಆಯ್ಕೆಯಾದರು? ಯಾವ ರಾಜ್ಯದ ಇದು? ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯದ ಮೊದಲ ಮಹಿಳಾ DGP ಆಗಿ ತದಾಶ್ ಮಿಶ್ರಾ ಇವರು ಆಯ್ಕೆಯಾದರು. ರವೀಂದ್ರ ಕೋರಿಶೆಟ್ಟಿ ಇವರು ಯಾವ ಕ್ಷೇತ್ರಕ್ಕೆ ರಾಜ್ಯೋತ್ಸವ ಪುರಸ್ಕಾರ ಪಡೆದರು? ಸರಿ ಉತ್ತರ ಪುರಾತತ್ವ ಕ್ಷೇತ್ರಕ್ಕೆ, ಆರ್ಕಿಯಾಲಜಿಕಲ್ ಏರಿಯಾಕ್ಕೆ. ಭಾರತದ 91ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ರಾಹುಲ್ VS. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ರಾಹುಲ್ VS. 300 ವರ್ಷ ಹಳೆಯದಾದ ಕಾರ್ತಿಕ್ ನೃತ್ಯ ಮಹೋತ್ಸವ ಯಾವ ದೇಶದಲ್ಲಿ ಆಚರಿಸಲಾಯಿತು? ಸರಿ ಉತ್ತರ ನೇಪಾಳದಲ್ಲಿ. ಸೊ ನೇಪಾಳದ ಪಟಾನ ದರ್ಬಾರ್ ಸ್ಕ್ವೇರ್ನಲ್ಲಿ ಇದನ್ನು ಆಚರಿಸಲಾಯಿತು. ಪಟಾನ್ ದರ್ಬಾರ್ ಸ್ಕ್ವೇರ್. ಆಚರಣೆ ಮಾಡಲಾಯಿತು. ಇತ್ತೀಚೆಗೆ ನೈಟ್ ಆಫ್ ದ ನ್ಯಾಷನಲ್ ಆರ್ಡರ್ ಆಫ್ ಮೆರಿಟ್ ಪುರಸ್ಕಾರವನ್ನು ಫ್ರಾನ್ಸ್ ದೇಶದಿಂದ ಪಡೆದವರು ಯಾರು? ಸರಿ ಉತ್ತರ ಸುನಿಲ್ ಕಾಂತಾ ಮಂಜಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೋಲೆಕ್ಸ್ ಪ್ಯಾರಿಸ್ ಮಾಸ್ಟರ್ಸ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಜನ್ನಿಕ್ ಸಿನ್ನರ್. ಮಿತ್ರಶಕ್ತಿ 2025 ಎಂಬ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿ ಉತ್ತರ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೀತು. ಇದೊಂದು ಇಂಪಾರ್ಟೆಂಟ್ ಯುದ್ಧಾಭ್ಯಾಸ, ಯಾಕಂದರೆ ಇದು ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿರುವಂಥದ್ದು. ಬೆಳಗಾವಿಯಲ್ಲಿ ಈ ಒಂದು ಯುದ್ಧಾಭ್ಯಾಸವನ್ನು ಆಯೋಜನೆ ಮಾಡಲಾಗಿತ್ತು. ಇದು 11th ಎಡಿಷನ್, 11ನೇ ಸಂಸ್ಕರಣೆ ಆಗಿತ್ತು. ಶ್ರೀ ರವಿಶಂಕರ್ ಅವರು ಯಾವ ಅಂತಾರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಎ ವರ್ಲ್ಡ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಲೀಡರ್ ಅವಾರ್ಡ್. ರವಿಶಂಕರ್ ಅವರು. ಭಾರತೀಯ ಮಹಿಳಾ ಥಿಯೇಟರ್ ರಿಚಾ ಘೋಷ್ ಇವರ ಹೆಸರಿನಲ್ಲಿ ಎಲ್ಲಿ ನೂತನ ಸ್ಟೇಡಿಯಂನ್ನು ನಿರ್ಮಿಸಲಾಯಿತು? ಭಾರತದ ಮಹಿಳಾ ಕ್ರಿಕೆಟರ್ ಇದು. ಸರಿಯಾದ ಉತ್ತರ ಸಿಲಿಗುಡಿ, ಪಶ್ಚಿಮ ಬಂಗಾಳದ ಸಿಲಿಗುಡಿ.
ಇಲ್ಲಿ ಭಾರತದ ಮಹಿಳಾ ಕ್ರಿಕೆಟರ್ ಆದಂಥ ರಿಚಾ ಘೋಷ್ ಅವರ ಹೆಸರಲ್ಲಿ ಒಂದು ಸ್ಟೇಡಿಯಂ ನಿರ್ಮಿಸಲಾಗಿದೆ. ನ್ಯಾಷನಲ್ ವಾಟರ್ ಅವಾರ್ಡ್ 2024 ವಿಜೇತ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಭಾರತದ ಮೊದಲ ಮಹಿಳಾ ರಾಷ್ಟ್ರೀಯ ಕಾರ್ಟಿಂಗ್ ಚಾಂಪಿಯನ್ಶಿಪ್ ವಿಜೇತರು ಯಾರು? ಸರಿಯಾದ ಉತ್ತರ ಆರ್.ಸಿ. ಗುಪ್ತಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತವು ಯಾವ ದೇಶದೊಂದಿಗೆ ದ್ವಿಪಕ್ಷೀಯ ಹಜ್ ಒಪ್ಪಂದ 2026 ಮಾಡಿಕೊಳ್ತು? ಸರಿಯಾದ ಉತ್ತರ ಸೌದಿ ಅರೇಬಿಯಾ ದೇಶದೊಂದಿಗೆ. ಏನಿದು ಹಜ್ ಒಪ್ಪಂದ ಕೇಳಿದ್ರೆ, ಹಜ್ ಯಾತ್ರೆಯನ್ನು ಮಾಡುವಂತಹ ಹಜ್ ಯಾತ್ರಿಕ ಭಾರತೀಯರಿಗೆ, ಹಜ್ ಯಾತ್ರೆಯನ್ನು ಮಾಡುವಂತಹ ಭಾರತೀಯ ಮುಸ್ಲಿಮರಿಗೆ ಹಜ್ನಲ್ಲಿ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಒಪ್ಪಂದ ಇದು. ಎಲ್ಲ ರೀತಿಯ ಸೌಲಭ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಪ್ಪಂದ ಇದು. ಸೌದಿ ಅರೇಬಿಯಾದೊಂದಿಗೆ ಭಾರತ ಮಾಡಿಕೊಳ್ತು ದ್ವಿಪಕ್ಷೀಯ ಹಜ್ ಒಪ್ಪಂದ 2026. COP32 ಜಲವಾಯು ಶಿಖರ ಸಮ್ಮೇಳನ 2027 ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಇಥಿಯೋಪಿಯಾದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಇಥಿಯೋಪಿಯಾದ ಬಗ್ಗೆ ಹೇಳೋದಾದರೆ ಇದರ ರಾಜಧಾನಿ ಅಡಿಸ್ ಅಬಾಬಾ. ಇಥಿಯೋಪಿಯಾದ ರಾಜಧಾನಿಯಾಗಿದೆ. ಹಾಗೆಯೇ ಇಥಿಯೋಪಿಯಾದ ಕರೆನ್ಸಿ ಇಥಿಯೋಪಿಯನ್ ಬಿರ್ ಇದರ ಕರೆನ್ಸಿ ಆಗಿದೆ. ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2025 ಎಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಚರಣೆ ಮಾಡಲಾಯಿತು. IITF ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ IITF ಇದನ್ನು ನವದೆಹಲಿಯ ಭಾರತ ಮಂಟಪಂನಲ್ಲಿ ಆಯೋಜನೆ ಮಾಡಲಾಯಿತು. ಇತ್ತೀಚೆಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಪಡೆದ ಕೋವಲಂ ಎನ್ನುವಂಥ ಬೀಚ್ ಯಾವ ರಾಜ್ಯದಲ್ಲಿದೆ ಅಥವಾ ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಇದು ಚೆಂಗಲ್ಪಟ್ಟಿನಲ್ಲಿ ಇರುವಂಥದ್ದು, ತಮಿಳುನಾಡಿನ ಚೆಂಗಲ್ಪಟ್ಟು. ಸೊ ತಮಿಳುನಾಡಿನ ಚೆಂಗಲ್ಪಟ್ಟುವಲ್ಲಿರುವಂತಹ ಕೋವಲಂ ಬೀಚ್ಗೆ ಇತ್ತೀಚೆಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ದೊರೆಯಿತು. ಯಾವ ವರ್ಷದ ಅಂತ್ಯದ ವೇಳೆಗೆ ಇಸ್ರೋ ಮಂಗಳಯಾನ 2 ಎನ್ನುವಂತಹ ಒಂದು ಉಪಗ್ರಹವನ್ನು ಲಾಂಚ್ ಮಾಡುತ್ತೆ? ಸರಿಯಾದ ಉತ್ತರ 2030 ವೇಳೆಗೆ ಮಂಗಲಯಾನ. ಏನಿದು ವಿಶೇಷತೆ ಏನು ಕೇಳಿದ್ರೆ, ಇದು ಮಾರ್ಸ್ ಆರ್ಬಿಟರಿ ಮಿಷನ್ 2 ಆಗಿದೆ. ಇದು ಮಂಗಳ ಗ್ರಹದಲ್ಲಿನ ಅದರ ಸರ್ಫೇಸ್ ಮೇಲ್ಮೈಯನ್ನು ಅಧ್ಯಯನ ಮಾಡುವಂಥದ್ದು, ಅದರ ಅಟ್ಮಾಸ್ಫಿಯರ್ ವಾತಾವರಣವನ್ನು ಅಧ್ಯಯನ ಮಾಡುವಂಥದ್ದು ಮತ್ತು ಅದರ ವಾಯುಮಂಡಲ. ಸೊ ಈ ಮೂರನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ 2030 ಇಸ್ರೋ ಮಂಗಳಯಾನ 2 ಮಾರ್ಸ್ ಆರ್ಬಿಟರಿ ಮಿಷನ್ 2 ಅನ್ನು ಲಾಂಚ್ ಮಾಡುತ್ತೆ. ಯಾವ ರಾಜ್ಯವು ಪ್ರತಿ ಜಿಲ್ಲೆಯಲ್ಲಿಯೂ ವಯೋವೃದ್ಧ ಆಶ್ರಮವನ್ನು ತೆರೆಯಲು ತೀರ್ಮಾನವನ್ನು ಮಾಡಿದೆ? ಸರಿಯಾದ ಉತ್ತರ ನಾಗಾಲ್ಯಾಂಡ್. ವೃದ್ಧಾಶ್ರಮವನ್ನು ಪ್ರತಿ ಜಿಲ್ಲೆಯಲ್ಲೂ ಮಾಡೋದಕ್ಕೆ ತೀರ್ಮಾನಿಸಿದೆ. ಹಿರಿಯ ನಾಗರಿಕರಿಗೆ, ವಯೋವೃದ್ಧರಿಗೆ ಅವಕಾಶವನ್ನು ಒದಗಿಸಿಕೊಡುವ ದೃಷ್ಟಿಯಿಂದ ಈ ತೀರ್ಮಾನ ಮಾಡಲಾಗಿದೆ. ISSF ವರ್ಲ್ಡ್ ಚಾಂಪಿಯನ್ಶಿಪ್ 2025 ಐಶ್ವರ್ಯ ಪ್ರತಾಪ್ ಸಿಂಗ್ ಇವರು ಪಡೆದ ಪದಕ ಯಾವುದು? ಸರಿಯಾದ ಉತ್ತರ ಇವರು ಬೆಳ್ಳಿ ಪದಕವನ್ನು ಪಡೆದರು. ಏನಿದು ISSF ವರ್ಲ್ಡ್ ಚಾಂಪಿಯನ್ಶಿಪ್ ಅಂದರೆ, ಇದು ವರ್ಲ್ಡ್ ಶೂಟಿಂಗ್ ಚಾಂಪಿಯನ್ಶಿಪ್. ವರ್ಲ್ಡ್ ಶೂಟಿಂಗ್ ಚಾಂಪಿಯನ್ಶಿಪ್ ಆಗಿದೆ. ಇದು ಈಜಿಪ್ಟ್ನ ಕೈರೋದಲ್ಲಿ ನಡೀತು. ಈಜಿಪ್ಟ್ ದೇಶದ ಕೈರೋನಲ್ಲಿ ನಡೆದಿರುವಂಥದ್ದು. ವಿಶ್ವ ವಿಜ್ಞಾನ ದಿವಸ 2025 ವರ್ಲ್ಡ್ ಸೈನ್ಸ್ ಡೇ 2025 ಅನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ನವೆಂಬರ್ 10. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನವೆಂಬರ್ 10ರಂದು ಆಚರಿಸಲಾಯಿತು. ಇದನ್ನು ಮೊದಲಿಗೆ ಯುನೆಸ್ಕೋ ಇದನ್ನು ಪ್ರಾರಂಭ ಮಾಡಿದ್ದು 2002ರಲ್ಲಿ.
ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಷ್ಟು ವರ್ಷದ ವಂದೇ ಮಾತರಂ ಗೀತೆಯ ಸಮಾರಂಭಕ್ಕೆ ಚಾಲನೆ ನೀಡಿದರು? ಸರಿ ಉತ್ತರ 150 ಇಯರ್ಸ್ ವಂದೇ ಮಾತರಂ ಗೀತ್ಗೆ ಚಾಲನೆಯನ್ನು ನೀಡಿದರು. 150 ವರ್ಷ ಆಗಿತ್ತು ಇದನ್ನ ಹಾಡಿ. ಇದನ್ನು 1875ರಲ್ಲಿ ಬಂಕಿಮಚಂದ್ರ ಚಟರ್ಜಿ ರಚನೆ ಮಾಡ್ತಾರೆ. ಬಂಕಿಮಚಂದ್ರ ಚಟರ್ಜಿ ಇವರು ಆನಂದ ಮಠ ಎನ್ನುವಂಥ ಕೃತಿಯಲ್ಲಿ 1882ರಲ್ಲಿ ಇವರು ಆನಂದ ಮಠ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ರು, ನೆನಪಿರಲಿ. ಭಾರತದ ಯಾವ ರಾಜ್ಯವು ಸ್ಟಾರ್ಲಿಂಕ್ಸ್ ಜೊತೆಗೆ ಔಪಚಾರಿಕ ಒಪ್ಪಂದವನ್ನು ಮಾಡಿಕೊಂಡಿದೆ? ಸರಿ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 8ನೇ ನಮದಪ್ಪ ಬಟರ್ಫ್ಲೈ ಫೆಸ್ಟಿವಲ್ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು. ನಮದಪ್ಪ ರಾಷ್ಟ್ರೀಯ ಉದ್ಯಾನದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಇದು ಅರುಣಾಚಲ್ ಪ್ರದೇಶದ ಚಂಗಲಾಂಗ್ ಜಿಲ್ಲೆಯಲ್ಲಿದೆ. ಚಂಗಲಾಂಗ್ ಜಿಲ್ಲೆಯಲ್ಲಿ ಇರುವಂಥದ್ದು. ಇದರ ಉದ್ದೇಶ ಏನು ಕೇಳಿದ್ರೆ, ಈ ಬಟರ್ಫ್ಲೈ ಫೆಸ್ಟಿವಲ್ ಯಾಕೆ ಮಾಡಿದ್ರು ಕೇಳಿದ್ರೆ, ಜೈವಿಕ ವೈವಿಧ್ಯತೆ ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆ, ಇಕೋ ಟೂರಿಸಂ, ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಇದಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ 8ನೇ ನಮದಪ್ಪ ಬಟರ್ಫ್ಲೈ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗಿತ್ತು. ಪ್ಯಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಇದರ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಹುಲ್ ದ್ರಾವಿಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಿನಿಮಾಕ್ಕೆ 10ನೇ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಸಿನಿಮಾ ಅಂತೇಳಿ ಪ್ರಶಸ್ತಿ ಸಿಕ್ತು? ಸರಿಯಾದ ಉತ್ತರ ಸ್ಟ್ರೀಟ್ 2. ಅದು ಸ್ಟ್ರೀಟ್ 2. ಸೊ 10ನೇ ಅಂತಾರಾಷ್ಟ್ರೀಯ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಹೇಳೋದಾದ್ರೆ ಸ್ಟ್ರೀಟ್ 2 ಉತ್ತಮ ಸಿನಿಮಾ ಪ್ರಶಸ್ತಿ ತಗೊಂಡು. ಹಾಗಾದರೆ ಬೆಸ್ಟ್ ಆ್ಯಕ್ಟರ್ ಯಾರು? ಉತ್ತಮ ನಟ ಪ್ರಶಸ್ತಿ ಯಾರಿಗೆ ಸಿಕ್ತು? ಸೊ ಉತ್ತಮ ನಟ ಪ್ರಶಸ್ತಿ ಕಾರ್ತಿಕ್ ಆರ್ಯನ್. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಇದು, ಕಾರ್ತಿಕ್ ಆರ್ಯನ್. ಹಾಗಾದರೆ ಉತ್ತಮ ನಟಿ ಪ್ರಶಸ್ತಿ ಯಾರಿಗೆ ಸಿಕ್ತು? ಉತ್ತಮ ನಟಿ ಕೃತಿ ಸನೋನ್. ಕೃತಿ ಸನೋನ್ ಬೆಸ್ಟ್ ಆಕ್ಟ್ರೆಸ್. ಹಾಗಾದರೆ ಉತ್ತಮ ಸಂಗೀತ ನಿರ್ದೇಶಕ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಯಾರಿಗೆ ಸಿಕ್ತು? ಸಂಗೀತ ನಿರ್ದೇಶಕ DSP ದೇವಿಶ್ರೀ ಪ್ರಸಾದ್ ಅವರಿಗೆ ಸಿಕ್ಕಿರುವಂಥದ್ದು. ಯುನೆಸ್ಕೋದ 12ನೇ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಯುನೆಸ್ಕೋದ 12ನೇ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿದ್ದು ಖಾಲಿದ್ ಎಲ್ ಇನಾನಿ. ಡಿ ಫ್ರೈಫಿಕ್ಸ್ 2025 ಇದರಲ್ಲಿ ಭಾರತದ ಧ್ವಜವಾಹಕ ಮಹಿಳೆ ಯಾರು? ಸರಿಯಾದ ಉತ್ತರ ಜರ್ಲಿನಾ ಜಯರತ್ನಾಗನ್. ಗರುಡ 2025 ಎಂಬ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿ ಉತ್ತರ ಇದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಿರುವಂಥದ್ದು ಗರುಡ 2025 ಎನ್ನುವಂಥ ಮಿಲಿಟರಿ ಅಭ್ಯಾಸ. ಇದನ್ನು ಆಯೋಜನೆ ಮಾಡಿದ್ದು ಫ್ರಾನ್ಸ್. ಆಯೋಜನೆ ಮಾಡಿದ್ದು ಯಾರು ಕೇಳಿದ್ರೆ ಫ್ರಾನ್ಸ್ ಇದನ್ನು ಆಯೋಜನೆ ಮಾಡ್ತು. ಫ್ರಾನ್ಸ್ನ ಮೌಂಟ್ ಡೆ ಮೋರ್ಸನ್ ಎನ್ನುವಂಥ ಏರ್ ಬೇಸ್ನಲ್ಲಿ. ಮೌಂಟ್ ಡೆ ಮೋರ್ಸನ್ ಏನಿದು? ಇದೊಂದು ಏರ್ ಬೇಸ್. ಇಲ್ಲಿ ಗರುಡ 2025 ಎನ್ನುವಂತಹ ಮಿಲಿಟರಿ ಅಭ್ಯಾಸ ನಡೀತು. ಇತ್ತೀಚೆಗೆ ನಿಧನರಾದ ಸಾಲು ಮರದ ತಿಮ್ಮಕ್ಕ ಯಾವ ವರ್ಷ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು? ಸರಿಯಾದ ಉತ್ತರ ಇವರು 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಇವರಿಗೆ 385 ಆಲದ ಮರದ ತಾಯಿ ಅಂತ ಕೂಡ ಕರೀತಾರೆ. ನ್ಯೂಮಾ ಏರ್ಬೇಸ್ ಪ್ರಪಂಚದ ಎತ್ತರದ ಏರ್ಬೇಸ್ಗಳಲ್ಲಿ ಒಂದಾದ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಇದನ್ನು ಲಡಾಖ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
10ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಿತೀಶ್ ಕುಮಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಮಿನ್ ಡ್ರೋನ್ ಅನ್ನು ಅಮೆರಿಕ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ವು? ಡ್ರೋನ್ ಹೆಸರೇನು ಕೇಳಿದ್ರೆ ಒಮಿನ್ ಡ್ರೋನ್ ಅಂತೇಳಿ. ಸೊ ಇದು ಅಮೇರಿಕ ಮತ್ತು ಯಾವ ದೇಶ ಜಂಟಿಯಾಗಿ ಇದನ್ನು ಅಭಿವೃದ್ಧಿಪಡಿಸ್ತು ಕೇಳಿದ್ರೆ ಅಮೇರಿಕ ಮತ್ತು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ದೇಶದ ಅತಿದೊಡ್ಡ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಭಾರತದ ಬೋಧಗಯಾದಲ್ಲಿ. ಎಲ್ಲಿದೆ ಇದು? ಬಿಹಾರ ರಾಜ್ಯದಲ್ಲಿದೆ. 3ನೇ ಇಂಡಿಯನ್ ಮಿಲಿಟರಿ ಹೆರಿಟೇಜ್ ಫೆಸ್ಟಿವಲ್ ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಸಂಜಯ್ ಸೇಠ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಡಿಫೆನ್ಸ್. ಈ ಕೆಳಗಿನ ಯಾವ ರಾಜ್ಯದ ಎಮರಾಲ್ಡ್ ಎನ್ನುವಂಥ ಡೈಮಂಡ್ ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡ್ಕೊಳ್ತು? ಸರಿಯಾದ ಉತ್ತರ ಮಧ್ಯಪ್ರದೇಶದ ಎಮರಾಲ್ಡ್ ಎನ್ನುವಂಥ ಡೈಮಂಡ್ ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡ್ಕೊಳ್ತು. ಪವರ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಇದರ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿವೇಕ ಸಿಂಘಾಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿವೇಕ ಸಿಂಘಾಲ್. 2026ನೇ ಸಾಲಿನ ಹಾಕಿ ವಿಶ್ವಕಪ್ ಆಯೋಜನೆ ಮಾಡುವಂತಹ ದೇಶಗಳು ಯಾವುವು? ಸರಿಯಾದ ಉತ್ತರ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್. ಇದು FIH ವರ್ಲ್ಡ್ ಹಾಕಿ ಟೂರ್ನಮೆಂಟ್ ಆಗಿದೆ. ಇದರಲ್ಲಿ 16 ಪುರುಷರ ಮತ್ತು 16 ಮಹಿಳಾ ದೇಶಗಳು ಭಾಗಿಯಾಗ್ತವೆ. ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಯಾವುದು? ಸೊ ಭಾರತ ಇದರಲ್ಲಿ 15ನೇ ಸ್ಥಾನದಲ್ಲಿದೆ. ಅಂದರೆ ಅತ್ಯಂತ ಹೆಚ್ಚು ರಿಸ್ಕಿ ಆಗಿರುವಂಥ ಕ್ಲೈಮೇಟ್ ಹೊಂದಿರುವಂಥ ಒಂದು ದೇಶಗಳು. ಇದು ಟಾಪಲ್ಲಿರುವಂಥದ್ದು ಡೊಮೈನಿಕಾ, ಹೈಯೆಸ್ಟ್ ರಿಸ್ಕಲ್ಲಿರೋದು. ಅನಂತರ ಮಯನ್ಮಾರ್, ನಂತರ ಹುಂಡಾರಸ್. ಅಂತಾರಾಷ್ಟ್ರೀಯ ಸಹಿಷ್ಣುತಾ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 16 ನವೆಂಬರ್. ಇಂಟರ್ನ್ಯಾಷನಲ್ ಟಾಲರೆನ್ಸ್ ಡೇ. ಭಾರತೀಯ ಸೇನೆಯು ಬ್ರಹ್ಮಶಿರ ಎನ್ನುವಂಥ ಯುದ್ಧಾಭ್ಯಾಸವನ್ನು ಎಲ್ಲಿ ನಡೆಸಿತು? ಸರಿಯಾದ ಉತ್ತರ ಇದು ಗುಜರಾತಲ್ಲಿ ನಡೆಸಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ನ ರಣ್ ಮತ್ತು ಕ್ರಿಕ್ ಸೆಕ್ಟರ್ನಲ್ಲಿ. ರಣ್ ಮತ್ತು ಕ್ರಿಕ್ ಸೆಕ್ಟರ್ ಗುಜರಾತ್ನಲ್ಲಿ ಭಾರತೀಯ ಸೇನೆ ಬ್ರಹ್ಮಶಿರ ಎನ್ನುವಂಥ ಯುದ್ಧಾಭ್ಯಾಸವನ್ನು ನಡೆಸಿತು. ಭಾರತ್ ನೆಟ್ ಎನ್ನುವಂಥ ಯೋಜನೆಯನ್ನು ಇಡೀ ರಾಜ್ಯಾದ್ಯಂತ ಜಾರಿ ಮಾಡಿದಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಶೌಚಾಲಯ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ನವೆಂಬರ್ 19. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯುನೈಟೆಡ್ ನೇಷನ್ಸ್ ಸಾಮಾನ್ಯ ಸಭೆ ಇದನ್ನು 2013ರಲ್ಲಿ ಶುರು ಮಾಡಿತ್ತು. 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ, ಅಂತಾರಾಷ್ಟ್ರೀಯ ಶೌಚಾಲಯ ದಿನ ಥೀಮ್ ಏನು ಕೇಳಿದ್ರೆ ಸ್ಯಾನಿಟೈಸೇಷನ್ ಇನ್ ಅ ಚೇಂಜಿಂಗ್ ವರ್ಲ್ಡ್. ಸ್ಯಾನಿಟೈಸೇಷನ್ ಇನ್ ಅ ಚೇಂಜಿಂಗ್ ವರ್ಲ್ಡ್. ಇದು 2025ರ ಥೀಮ್ ಆಗಿತ್ತು. ಅಜೇಯ ವಾರಿಯರ್ 2025 ಎಂಬ
ಯುದ್ಧಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತು? ಸರಿ ಉತ್ತರ ಇದು ಭಾರತ ಮತ್ತು UK ನಡುವೆ ನಡೆದಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ ನಡೀತು ಕೇಳಿದ್ರೆ ಇದು ಭಾರತದ ರಾಜಸ್ಥಾನಲ್ಲಿ ನಡೀತು. ರಾಜಸ್ಥಾನಲ್ಲಿ ನಡೆದಿರುವಂಥದ್ದು. ಯಾವ ದೇಶದ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಇವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಯಿತು? ಸರಿ ಉತ್ತರ ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಈ ಮರಣದಂಡನೆ ವಿಧಿಸಿದ್ದು ಯಾರು ಕೇಳಿದ್ರೆ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ ಮೂಲಕ. ಯಾವ ರಾಜ್ಯದ ಅಂಬಾಜಿ ಮಾರ್ಬಲ್ ಇತ್ತೀಚೆಗೆ GI ಟ್ಯಾಗ್ ಪಡೆಯಿತು? ಸರಿ ಉತ್ತರ ಗುಜರಾತ್ ರಾಜ್ಯದಲ್ಲಿರುವಂತಹ ಅಂಬಾಜಿ ಎನ್ನುವಂಥ ಒಂದು ಮಾರ್ಬಲ್ ಇದು ಗ್ಲೋಬಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಅನ್ನು ಪಡೆಯಿತು. ರಾವ್ಲೆನ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿ ಉತ್ತರ ಇದು ಹಿಮಾಚಲ ಪ್ರದೇಶದಲ್ಲಿ ಆಚರಣೆ ಮಾಡುವಂಥದ್ದು. ರಾವ್ಲೆನ್ ಫೆಸ್ಟಿವಲ್ ಹಿಮಾಚಲ ಪ್ರದೇಶದ ಕಿನುವಾರ ಸಮುದಾಯ, ಕಿನುವಾರ ಎನ್ನುವಂತಹ ಬುಡಕಟ್ಟು ಸಮುದಾಯ ಈ ಒಂದು ರಾವ್ಲೆನ್ ಎನ್ನುವಂತಹ ಉತ್ಸವವನ್ನು ಆಚರಣೆ ಮಾಡುತ್ತೆ. ಸನ್ಸ್ ಆಫ್ ದ ಸಾಯಿಲ್ ಅವಾರ್ಡ್ಸ್ 2025 ನೀಡಿದವರು? ಸರಿ ಉತ್ತರ ಸರ್ವಾನಂದ್ ಸೋನೋವಾಲ ಇದನ್ನು ನೀಡ್ತಾರೆ. ಸನ್ಸ್ ಆಫ್ ದ ಸಾಯಿಲ್ ಅವಾರ್ಡ್ಸ್ 2025 ಎಷ್ಟು ಜನರಿಗೆ ನೀಡಿದರು ಕೇಳಿದ್ರೆ 5 ಜನರಿಗೆ ನೀಡಲಾಯಿತು. 5 ಜನರಿಗೆ ನೀಡಲಾಯಿತು. ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್ 2025 ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ ಭಾರತ 10 ಪದಕವನ್ನು ಪಡ್ಕೊಳ್ತು. ಅದರಲ್ಲಿ 6 ಚಿನ್ನ, 3 ಬೆಳ್ಳಿ ಮತ್ತು 1 ಕಂಚು. ಇದರ ಆಯೋಜನೆ ಮಾಡಿದೆ ಎಲ್ಲಿ ಕೇಳಿದ್ರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಆಯೋಜನೆ. ವಿಶೇಷತೆ ಏನು ಕೇಳಿದ್ರೆ ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಹೈಯೆಸ್ಟ್ ಪದಕ ಪಡೆದಿದ್ದು ಭಾರತನೇ. ಸೆಂಟಿನಲ್ 6B ಎನ್ನುವಂಥ ಉಪಗ್ರಹವನ್ನು ಲಾಂಚ್ ಮಾಡಿದ ಕಂಪನಿ ಯಾವುದು? ಸರಿ ಉತ್ತರ ಸ್ಪೇಸ್ ಎಕ್ಸ್ ಇದೆಯಲ್ಲ ಇದು ಸೆಂಟಿನಲ್ 6B ಎನ್ನುವಂತಹ ಉಪಗ್ರಹವನ್ನು ಲಾಂಚ್ ಮಾಡಿತು ಸ್ಪೇಸ್ ಎಕ್ಸ್. ಇದು ಫಾಲ್ಕನ್ 9 ಎನ್ನುವಂತಹ ರಾಕೆಟ್ ಮೂಲಕ ಲಾಂಚ್ ಮಾಡಿದ್ದು. ಫಾಲ್ಕನ್ 9 ಅಂತ ರಾಕೆಟ್ ಮೂಲಕ ಲಾಂಚ್ ಮಾಡಿತು. ಇದರ ವಿಶೇಷತೆ ಏನು ಕೇಳಿದ್ರೆ ಸಮುದ್ರದ ಅಧ್ಯಯನ, ಸಮುದ್ರದ ಹೆಲ್ತ್ ಆಫ್ ದ ಸೀಸ್ ಅಂತ ಹೆಲ್ತ್ ಮತ್ತು ಅದರ ಒಂದು ಸಿ ಲೆವೆಲ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಸೆಂಟಿನಲ್ 6B ಅನ್ನುವಂಥ ಉಪಗ್ರಹವನ್ನು ಸ್ಪೇಸ್ ಎಕ್ಸ್ ಕಂಪನಿ ಫಾಲ್ಕನ್ 9 ರಾಕೆಟ್ ಮೂಲಕ ಲಾಂಚ್ ಮಾಡಿತು. ಯಾವ ರಾಜ್ಯ ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತೆ 100% ರೆಸ್ಪಾನ್ಸ್ ರೇಟನ್ನು ದಾಖಲಿಸಿದೆ? ಅಂದರೆ ಪ್ರತಿಯೊಂದು ಫೋನ್ ಕಾಲ್ನ ಅಟೆಂಡ್ ಮಾಡೋದ್ರ ಮೂಲಕ ಪ್ರತಿಯೊಬ್ಬ ಸೈಬರ್ ಕ್ರೈಮ್ ಒಂದು ಬಾಧಿತರಿಗೆ ರೆಸ್ಪಾಂಡ್ ಮಾಡಿದಂತಹ ಒಂದು ರಾಜ್ಯ ಯಾವುದು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಡಿ ಗೋವಾ ಪೊಲೀಸ್. ಈ ಕೆಳಗಿನ ಯಾರಿಗೆ 2025ನೇ ಸಾಲಿನ ಆನರರಿ ಆಸ್ಕರ್ ಅವಾರ್ಡ್ ದೊರೆಯಿತು? ಸರಿಯಾದ ಉತ್ತರ ಟಾಮ್ ಕ್ರೂಸ್ ಅವರಿಗೆ. ಇವರೊಬ್ಬ ನಟ. ವರ್ಲ್ಡ್ ಟೆಲಿವಿಷನ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 21 ನವೆಂಬರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 21 ನವೆಂಬರ್. ಯುನೈಟೆಡ್ ನೇಷನ್ಸ್ನ ಇದೊಂದು ಆಚರಣೆ ಪ್ರಾರಂಭ ಮಾಡಿದ್ದು 1996ನಲ್ಲಿ. ಗ್ಲೋಬಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಸಮ್ಮೇಳನ್ 2026 ಇದರ ಆಯೋಜನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಯಾವ ದೇಶವು ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ 2025 ಪಾರ್ಟ್ನರ್ ದೇಶವಾಗಿ ಘೋಷಿಸಲ್ಪಡ್ತು? ಸರಿಯಾದ ಉತ್ತರ ಇಂಗ್ಲೆಂಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಗೀತಾ ಮಹೋತ್ಸವ್ ಎಲ್ಲಿ ನಡೀತಿದ್ದು? ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೀತು. ಸೊ ಇದರ ಪಾರ್ಟ್ನರ್ ದೇಶ ಯಾವುದು ಕೇಳಿದ್ರೆ ಇಂಗ್ಲೆಂಡ್. ನ್ಯಾಷನಲ್ ಗೋಪಾಲ ರತ್ನ ಅವಾರ್ಡ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಅರವಿಂದ ಯಶವಂತ ಪಾಟೀಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಫಿಫಾ ವರ್ಲ್ಡ್ ಕಪ್ 2026ಕ್ಕೆ ಅರ್ಹತೆ ಪಡೆದ ಅತಿ ಚಿಕ್ಕ ದೇಶ ಯಾವುದು? ಪಾಪ್ಯುಲೇಷನ್ನ ನೋಡಿದ್ರೆ ಅತ್ಯಂತ ಚಿಕ್ಕ ದೇಶ ಯಾವುದು ಅಂತ. ಸರಿ ಉತ್ತರ ಅತಿ ಚಿಕ್ಕ ದೇಶ ಕುರಾಕಹೋ. ಇದು ಎಲ್ಲಿ ಹೋಸ್ಟ್ ಮಾಡಿತು ಕೇಳಿದ್ರೆ, ಹೋಸ್ಟ್ ಮಾಡಿದ್ದೆಲ್ಲಿ, ಮಾಡೋದೆಲ್ಲಿ ಕೇಳಿದ್ರೆ USA, ಕೆನಡಾ ಮತ್ತು ಮೆಕ್ಸಿಕೋನಲ್ಲಿ. ಆಯೋಜನೆ USA, ಮೆಕ್ಸಿಕೋ ಹಾಗೇನೆ ಕೆನಡಾ. ಸೂರ್ಯಕಿರಣ 2025 ಮಿಲಿಟರಿ ಅಭ್ಯಾಸ ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರ ಇದನ್ನು ಸೂರ್ಯಕಿರಣ ಎನ್ನುವಂತಹ ಮಿಲಿಟರಿ ಅಭ್ಯಾಸವನ್ನು ಎಲ್ಲಿ ನಡೆಸಲಾಯಿತು ಕೇಳಿದ್ರೆ ಉತ್ತರಾಖಂಡ್ನಲ್ಲಿ ನಡೆಸಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಭಾರತ ಮತ್ತು ನೇಪಾಳ ನಡುವೆ ನಡೆದಂತಹ ಮಿಲಿಟರಿ ಅಭ್ಯಾಸ. ಸೂರ್ಯಕಿರಣ 19 ಎನ್ನುವಂತಹ ಒಂದು ಮಿಲಿಟರಿ ಅಭ್ಯಾಸ ಇದು. 2025ನೇ ಸಾಲಿನ ನ್ಯಾಷನಲ್ ಬುಕ್ ಅವಾರ್ಡ್ ವಿಜೇತರು ಯಾರು? ಸರಿಯಾದ ಉತ್ತರ ರಬಿಹಾ ಹಲಾಮುದ್ದೀನ್. ಸೊ ಇವರ ನಾವೆಲ್ ದ ಟ್ರೂ ಸ್ಟೋರಿ ಆಫ್ ರಾಜಾ ದ ಗುಲಿಬಲ್ ಅಂತೇಳಿ, ದ ಟ್ರೂ ಸ್ಟೋರಿ ಆಫ್ ರಾಜಾ ದ ಗುಲಿಬಲ್ ಎನ್ನುವಂಥದ್ದು ಇವರ ನಾವೆಲ್. ಇದಕ್ಕೆ 2025ನೇ ಸಾಲಿನ ನ್ಯಾಷನಲ್ ಬುಕ್ ಅವಾರ್ಡ್ ಆಯಿತು. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 23ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಡೆನ್ಮಾರ್ಕ್. ಸೆಕೆಂಡ್ ಪ್ಲೇಸಲ್ಲಿರುವ ದೇಶ ಯಾವುದು ಕೇಳಿದ್ರೆ ಮೊರಕ್ಕೋ. ಥರ್ಡ್ ಪ್ಲೇಸಲ್ಲಿರುವ ದೇಶ ಯಾವುದು ಕೇಳಿದ್ರೆ UK. ಎರಡು 2026ನೇ ಸಾಲಿನ COP 31 ಕ್ಲೈಮೇಟ್ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಟರ್ಕಿಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿಸ್ ಯೂನಿವರ್ಸ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಫಾತಿಮಾ ಬಾಸ್, ಮೆಕ್ಸಿಕೋ ದೇಶದವರು ಇವರು. ಇದು ನಡೆದಿದೆಯಲ್ಲಿ ಕೇಳಿದ್ರೆ ಥೈಲ್ಯಾಂಡ್ನಲ್ಲಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ ಭಾರತದ 53ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ನ್ಯಾಯಮೂರ್ತಿ ಲಲಿತ್, ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ರಂಜನ್ ಗೊಗೊಯ್, ನ್ಯಾಯಮೂರ್ತಿ ದೀಪಕ್ ಮಿಶ್ರಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಂಬರುವಂತಹ ಪ್ರಮುಖ ಪರೀಕ್ಷೆಗಳಾದ HSTR, PSTR ಎಕ್ಸಾಮ್ಗಳಿಗೋಸ್ಕರ, PSI ಮತ್ತು PC ಎಕ್ಸಾಮಿಗೋಸ್ಕರ, SDA, FDA ಎಕ್ಸಾಮಿಗೋಸ್ಕರ ವಿಶೇಷವಾದ ಸರಣಿಗಳನ್ನು ಆಗಲೇ ಪ್ರಾರಂಭ ಮಾಡಿದ್ದೀವಿ. ಈ ಸರಣಿಗಳಲ್ಲಿ ವಿಶೇಷವಾಗಿ ಇತಿಹಾಸ, ಭೂಗೋಳ, ಸಂವಿಧಾನ, ವಿಶೇಷವಾಗಿ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ ಸರಣಿಗಳಿದ್ದಾವೆ. ಈ ಸರಣಿಗಳು ವಿಶೇಷ ಯಾಕೆ ಕೇಳಿದ್ರೆ, ಈ ಎಲ್ಲ ಸರಣಿಗಳನ್ನು 6ರಿಂದ 12ನೇ ತರಗತಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ವಿವರಣೆ ಮೂಲಕ ಸಾಲ್ವ್ ಮಾಡಿದ್ದೀವಿ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಹಾಗೆಯೇ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಲಭ್ಯ ಇದೆ. ಟ್ರೆಂಡಿಂಗ್ ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.